ಹೇ ಗಾಯ್ಸ್, ಸೊ ಇವತ್ತಿನ ಶಾರ್ಟಲ್ಲಿ ನಾನು ನನ್ನ ಕಬೋರ್ಡ್ ಆರ್ಗನೈಸ್ ಮಾಡೋದು ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಈ ಪಾರ್ಟಿಷನ್ ಲೈಕ್ ತುಂಬ ಉದ್ದ ಇದೆ. ಸೊ ಅದಕ್ಕೋಸ್ಕರ ನನಗೆ ಲೈಕ್ ಪ್ರಾಬ್ಲಮ್ ಆಗುತ್ತೆ ಸಮ್ಟೈಮ್ಸ್ ಬಟ್ಟೆನ ಇಡೋಕ್ಕೆ, ಬಿಕಾಸ್ ಲೈಕ್ ತುಂಬ ಬಟ್ಟೆ ಆಗಿದ್ದರಿಂದ ಸೆಕ್ಷನ್ ವೈಸ್ ಮೇಲ್ಮಟ್ಟವರೆಗೂ ಇಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಮೀಶೋಯಿಂದ ಒಂದು ಆರ್ಗನೈಸಿಂಗ್ ಇದನ್ನು ಆರ್ಡರ್ ಮಾಡಿ. ಸೊ ಐ ಥಾಟ್ ಕಿ ಅದರಲ್ಲಿ ಎಲ್ಲ ಅರೇಂಜ್ ಮಾಡ್ಕೊಂಡು ಇದನ್ನು ಮಾಡುವ ಅಂತೇಳಿ. ಸೊ ಬನ್ನಿ ಆರ್ಗನೈಸ್ ಮಾಡುವ. ಸೊ ಇದು ಒಂದು ಸೆಕ್ಷನ್ ಆರ್ಗನೈಸ್ ಮಾಡಿದ್ದೀನಿ. ಎಲ್ಲಿ ನಾನು ನಂದು ಆಫೀಸ್ ಹಾಕ್ಕೊಳ್ಳೋ ಕುರ್ತಾ ಇಲ್ಲಿಟ್ಟಿದ್ದೀನಿ ಆ್ಯಂಡ್ ಒಕೇಶ್ನಲ್ ಒನ್ಸ್ ಅಲ್ಲಿ ಇಟ್ಟಿದ್ದೀನಿ. ಆಲ್ಸೋ ಅಲ್ಲಿ ಜಾಗ ಇತ್ತು ಅಂತ ಹೇಳಿ ಲೆಗಿನ್ಸ್ ಕೂಡ ಇದರಲ್ಲೇ ಹಾಕಿದ್ದೀನಿ. ಆ್ಯಂಡ್ ದೆನ್ ವಿ ಹ್ಯಾವ್ ಲೈಕ್ ಟಾಪ್ಸ್ ಆ್ಯಂಡ್ ಶಾರ್ಟ್ ಕುರ್ತೀಸ್ ಸೇಮ್ ಆಫೀಸಲ್ಲಿ ಹಾಕೋದು ಮುಂದಕ್ಕೆ ಇಟ್ಟಿದ್ದೀನಿ, ಒಕೇಶ್ನಲ್ಲಿ ಹಾಕೋ ಥರ ಆ ಥರ ಹಿಂದಕ್ಕೆ ಇಟ್ಟಿದ್ದೀನಿ. ಸೊ ದ್ಯಾಟ್ ಈಸಿಲಿ ನನಗೆ ಆಫೀಸಿಗೆ ಟೈಮನ್ನು ತೆಗಿಯೋಕ್ಕಾಗುತ್ತೆ ಅಂತ ಹೇಳಿ. ಸೊ ದಿಸ್ ಟು ಈಸ್ ಆರ್ಗನೈಸ್. ಇನ್ನೂ 2 ಇದ್ದಾವೆ, ಅದರಲ್ಲಿ ನಾನು ಜೀನ್ಸು ಮತ್ತು ಡ್ರೆಸ್ಸಸ್ ಎಲ್ಲ ಹಾಕಿಡ್ತೀನಿ. ಸೊ ದಿಸ್ ಈಸ್ ಹೌ ಇಟ್ ಹ್ಯಾಸ್ ಟರ್ನ್ ಔಟ್. ಆ್ಯಂಡ್ ನನಗೆ ಬಿಲೀವ್ ಮಾಡೋಕ್ಕಾಗ್ತಿಲ್ಲ ಕಿ ನನಗೆ ಎಕ್ಸ್ಟ್ರಾ ಸ್ಪೇಸ್ ಸಿಕ್ಕಿದೆ ಅಂತ ಹೇಳಿ. ಲೈಕ್ ಲಿಟ್ರಲಿ ಇವನ್ ನಾನು ಲೈಕ್ ಇಲ್ಲಿ ಕೂಡ ಒಂದು ಸೆಕ್ಷನ್ ಇರ್ಬೋದು, ಬಟ್ ಲೈಕ್ ಫಾರ್ ಮೀ ಇದೆಲ್ಲ ಲೈಕ್ ಹೊಸ ಬಟ್ಟೆ ಕೈನೇ ಆ್ಯಂಡ್ ದೀಸ್ ಆರ್ ಲೈಕ್ ರೂಮಲ್ಲಿ ಹಾಕೋ ಬಟ್ಟೆ. ಸೊ ಅದಕ್ಕೆ ನಾನು ಅಲ್ಲಿ ಏನೂ ಇಡೋಕ್ಕೆ ಹೋಗಿಲ್ಲ. ಫೈನಲಿ ಕಬೋರ್ಡ್ ಆರ್ಗನೈಸ್ ಮಾಡಾಯಿತು. ಐ ಜಸ್ಟ್ ಥಾಟ್ ಕಿ ಫಸ್ಟ್ ಪಾರ್ಟ್ ಅಷ್ಟೇ ಆರ್ಗನೈಸ್ ಮಾಡ್ತೀನಿ ಅಂತ ಹೇಳಿ ನೋಡ್ತಾ ಫುಲ್ ಕಬೋರ್ಡೇ ಆರ್ಗನೈಸ್ ಮಾಡಿದೆ. ಸೊ ಒನ್ ಸೆಕ್ ಐ ವಿಲ್ ಶೋ ಯು ಹೌ ಇಟ್ ಈಸ್ ಲುಕಿಂಗ್. ಸೊ ಎಸ್ ದಟ್ಸ್ ಇಟ್. ಐ ಹೋಪ್ ನಿಮಗೆ ಈ ಶಾರ್ಟ್ ಇಷ್ಟ ಆಗಿರ್ಬೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.